एक अफसोसनाक खबर। कांग्रेस के सीनियर रहनुमा शमनूर शिवशंकरप्पा का इंतकाल हो गया है। वो 95 बरस के थे। सरकारी जराये के मुताबिक इतवार के रोज बेंगलुरु के एक निजी अस्पताल में उम्र से मुताल्लिक बीमारियों के बाद इनका इंतकाल हुआ। वो कुछ अरसे से जेरे इलाज थे। शमनूर शिवशंकरप्पा दावनगिरी साउथ असेंबली हल्के की नुमाइंदगी कर चुके थे। वे एक साबिक वजीर भी रहे हैं। तवील अरसे तक इन्होंने कर्नाटक प्रदेश कांग्रेस कमेटी यानी KPCC के खजांची के तौर पर खिदमत अंजाम दी। वो ऑल इंडिया वीरशैव महासभा के सदर भी थे, जो वीरशैव लिंगायत बरादरी की सबसे बड़ी तंजीम मानी जाती है। इसके अलावा शमनूर शिवशंकरप्पा एक मारूफ माहिर तालीम और सनअतकार थे और इन्होंने कई तालीमी इदारे कायम किए हैं। शमनूर शिवशंकरप्पा के 3 बेटे और 4 बेटियां थीं। इनके बेटों में SS मल्लिकार्जुन शामिल हैं, जो इस वक्त कर्नाटक हुकूमत में मादनियात और अर्जियात और बागबानी के वजीर हैं। इनकी बहू प्रभा मल्लिकार्जुन दावनगिरी से रुकने पार्लिमान हैं। इनके इंतकाल पर सियासी जमातों से बुलातर होकर ताज़ियतों का सिलसिला जारी है। वज़ीर आला सिद्धरामैया, नायब वज़ीर आला DK शिव कुमार, साबिक वज़ीर आला HD कुमारस्वामी और बसवराज बोम्मई ने गहरे रंजो गम का इजहार किया है। वज़ीर आला सिद्धरामैया ने अपने ताज़ियती पैगाम में कहा कि शमनूर शिवशंकरप्पा अपनी तवील अवामी ज़िंदगी में तनाज़ात और इल्ज़ामात से दूर रहे हैं। इन्होंने जो इख्तियार हासिल किया, इसे सिर्फ अवामी फलाह के लिए इस्तेमाल किया। इन्होंने दावनगिरी ज़िला को एक मिसाली ज़िला बनाने के लिए नुमाया खिदमत अंजाम दी, जिन्हें अवाम हमेशा याद रखेगी। ಎಪ್ಪತ್ತೆರಡರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನ್ ಮಿನಿಸ್ಟರ್ ಇರಲಿ ಬರಲಿ, ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧ ಇದ್ದ ಕಾರಣ ನಮ್ಮ ಮಕ್ಕಳ ಜೊತೆಯಲ್ಲಿ ಆಗಲಿ, ನಮ್ಮ ಎಲ್ಲರ ಜೊತೆಯಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ದೇವರು ಅವರಿಗೊಂದು ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಒಂದು ಧೈರ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಅವರೆಲ್ಲರಿಗೆ ನಾನು ಯಾವುದು ನೀವು ಅಷ್ಟು ನೋವಿನಲ್ಲಿ ಇರಬಾರ್ದು, ತಾಳ್ಕೊಂಡು ಹೋಗಬೇಕು, ಎಲ್ಲರೂ ಕೂಡಿ ಹೋಗಬೇಕು ಅಂತಕ್ಕಂಥದ್ದೇ ನನ್ನೊಂದು ಅವರಿಗೆ ಮನವಿ. ಮತ್ತು ನಾನು ಅವರ ಇದಕ್ಕೂ ಕೂಡ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಾಳೆ ಹೋಗಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ವ್ಯವಸ್ಥೆ ಆಯಿತು ಅಂದರೆ ನೇರವಾಗಿ ಹೋಗ್ತೇನೆ ಮತ್ತು ಭೇಟಿ ಆಗ್ತೀನಿ. ಮತ್ತೊಂದು ಸಲ ಅವರ ಅಂದರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ನನಗೆ ನಾನೇ ಸಮಾಧಾನ ಪಡ್ಕೊಳ್ತೀನಿ. ಒಬ್ಬರು ವಿಶೇಷವಾಗಿ ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಸಮಯ ಬಹಳಷ್ಟು ಕಳೆದಿದ್ದೇವೆ. ಅದಕ್ಕೆ ಒಂದು ನನ್ನ ಪುಷ್ಪಾಂಜಲಿಯನ್ನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರು ದಕ್ಷಿಣ ಕ್ಷೇತ್ರದಿಂದ, ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ 6 ಬಾರಿ ವಿಧಾನಸಭೆಯ ಆಯ್ಕೆಯಾದಂಥ ಅತ್ಯಂತ ಹಿರಿಯ ಮುತ್ಸದ್ದಿ ಶಾನೂರು ಶಿವಶಂಕರಪ್ಪನವರು ಈ 95 ವರ್ಷ ಈ ಸುದೀರ್ಘ ಜನತೆ ಸೇವೆಯನ್ನು ಮಾಡಿ
95ನೇ ವರ್ಷದಲ್ಲಿ ನಮ್ಮನ್ನಗಲೇ ಹೋಗಿದ್ದಾರೆ. ಅವರ ನನ್ನ ಆತ್ಮೀಯ ಸ್ನೇಹಿತರು. ನನಗಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲಿ ಕುಮಾರಸ್ವಾಮಿಯವರಿಗೆ, ರೇವಣ್ಣವರಿಗೆ, ನಮ್ಮ ಕುಟುಂಬದ ಒಬ್ಬ ಒಡನಾಡಿಯಾದಂಥ ತಿಪ್ಪೇಸ್ವಾಮಿಯವರು MLC ಇದ್ದಾರೆ. ಅವರು ನನಗೆ 50 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ಅವರಿಗೆ ಒಂದು ಬಾಂಧವ್ಯ ಬೆಳೆದಿತ್ತು. ಅವರು ಯತಿಯನ್ನಾಗಲಿ ಹೋಗಿದ್ದಾರೆ. ನಾನು ನಾಳೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಅಲ್ಲಿ ನಾನು ಡೈಲಿಂದ ಹೋಗ್ತಾ ಇದ್ದೀನಿ. ಈ ಕಾರಣದಿಂದ ನಾನು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅವರ ಸರಳತೆ, ಸಜ್ಜನಿಕೆ, ಸಾಮಾನ್ಯ ಜನತೆಯ ಬಗ್ಗೆ ಅವರು ಯಾವ ಕಳಕಳಿ ಇಟ್ಕೊಂಡಿದ್ರು ಅಂತ ಒಬ್ಬ ಹಿರಿಯ ಮುಖಂಡರು ನಮ್ಮನ್ನಾಗಲೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಪರಮೇಶ್ವರ ಚಿರಶಾಂತಿಯನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತೇನೆ. ಅಷ್ಟೇ ಅಲ್ಲ, ಅವರ ಕುಟುಂಬದವರಿಗೆ, ಅವರ ಮಕ್ಕಳು, ಸೊಸೆಯರು, ಇಡೀ ಕುಟುಂಬಕ್ಕೆ ನಾನು ಅವರು ಈ ದುಃಖವನ್ನು ತುಂಬಿಕೊಡೋದು ಕಷ್ಟ. ಅವರೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ಸಾಮಾನ್ಯವಾಗಿ 90 ವರ್ಷ ಆದಮೇಲೆ ನಮ್ಮದು ಒಂದಡಿ ಮುಂದೆ ಇರುತ್ತೆ. ನಮ್ಮದೆಲ್ಲರಿಗೂ ಅಷ್ಟೇ. ಅವರು ಇವತ್ತೇನು ನಮ್ಮ ಬಿಟ್ಟು ಹೋಗಿದ್ದಾರೆ, ಇವತ್ತು ವಿಧಾನಸಭೆ ಸದಸ್ಯರು ಅಂದರೆ ಅರ್ಥ ಮಾಡಿಕೊಡ್ಬೇಕು. ಆದ್ದರಿಂದ ಅಂತ ಒಬ್ಬ ಹಿರಿಯ ಮುಖಂಡರು ನಮ್ಮನ್ನಗಲಿ ಹೋಗಿರೋದೇನಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕೊಡಲಿ, ಮೋಕ್ಷ ಕೊಡಲಿ. ಅಷ್ಟೇ ಅಲ್ಲ, ಅವ್ರ ಕುಟುಂಬದವ್ರಿಗೂ ಈ ದುಃಖವನ್ನು ತುಂಬಿಕೊಡ್ತಕ್ಕಂಥ ಸರ್ವಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಇಂದು ಸಂಜೆ ವಿಧಿವಶರಾದರು ಅನ್ನೋದನ್ನು ಕೇಳಿ ಸಹಜವಾಗಿ ತೀವ್ರವಾಗಿರ್ತಕ್ಕಂಥ ದುಃಖ ಸಮುದಾಯಗಳಲ್ಲಿ, ರಾಜ್ಯದಲ್ಲಿ ಆವರಿಸಿದೆ. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು. ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದವರು. ಎಲ್ಲರನ್ನ ಸಮುದಾಯದಲ್ಲಿ ಹೊಂದಿಸಿಕೊಂಡು ಹೋಗಬೇಕು ಅನ್ನುವಂಥ ಆ ಪ್ರಯತ್ನದಲ್ಲಿ ಇದ್ದವರು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಶಾಮನೂರು ಶಿವಶಂಕರಪ್ಪ. ಅವರು ತಮ್ಮ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದರು. ಅವರ ದೊಡ್ಡ ಸಾಧನೆ ಅಂದರೆ 10 ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿದ್ರು, ಬೆಳೆಸಿದ್ರು. ಅವರ ಸಮುದಾಯ ಅಂತೇನಿತ್ತಲ್ಲ, ಆ ಸಾಧನ ಸಮುದಾಯಕ್ಕೆ ಒಂದು ರೀತಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋದಕ್ಕೆ, ಶೈಕ್ಷಣಿಕವಾಗಿ ಆ ಸಮುದಾಯವನ್ನೇ ಅಷ್ಟೇ ಅಲ್ಲ, ಅನೇಕ ಬಡ ಸಮುದಾಯಗಳನ್ನು ಮೇಲೆತ್ತೋದಕ್ಕೆ ಶಿಕ್ಷಣದ ಮೂಲಕ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಶಾಮನೂರು ಶಿವಶಂಕರಪ್ಪನವರು ಬಿಟ್ಟು ಅಗಲಿದ್ದಾರೆ.
ನನ್ನ ತಂದೆಯವರ ಜೊತೆಗೆ ಭಾಳ ಆತ್ಮೀಯ ಸಂಬಂಧ ಹೊಂದಿದ್ದರು. ನನ್ನ ಸಹೋದರ D.R. ಪಾಟೀಲ್ರ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಆತ್ಮೀಯತೆಯಲ್ಲಿ ಇದ್ದರು. ನನ್ನ ಮೇಲೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿದ್ದರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸಂಘಟನೆಯೊಳಗೆ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯೊಳಗೆ, ಶೈಲಿಯೊಳಗೆ ಬಲವನ್ನು ತುಂಬಿದವರು. ಸೋನಿಯಾ ಗಾಂಧಿಯವರು ನಾವು ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಧರ್ಮಸಿಂಗ್ರು, ಖರ್ಗೆ ಅವರು, ನಾವೆಲ್ಲ ಏನು ಅವಾಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅತ್ಯಂತ ಚಾಣಾಕ್ಷತನದ ಅವತ್ತಿನ ಪ್ರಸಂಗಗಳಲ್ಲಿ ಕಾಂಗ್ರೆಸ್ಸು ಶಕ್ತಿಶಾಲಿ ಆಗುವ ಹಾಗೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ರೀತಿಯಿಂದಲೂ ಸಹಿತ ಪಕ್ಷಕ್ಕೆ ಬಲ ಕೊಟ್ಟವರು. ಅವರ ಅಗಲುವಿಕೆ ಕರ್ನಾಟಕಕ್ಕೆ ಬಹುದೊಡ್ಡ ಹಾನಿಯನ್ನು ಉಂಟು ಮಾಡಿದೆ. ಅವರ ಕುಟುಂಬದವರಿಗೆ ಸಹಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಕೇಳೋದ್ರ ಜೊತೆಗೆ ಅವರ ಕುಟುಂಬಕ್ಕಿಂತ ಸಮಾಜಕ್ಕೆ ಶಾಮನೂರು ಶಿವಶಂಕರಪ್ಪನವರ ಅಗಲುವಿಕೆ ನೋವು ತಂದಿದೆ, ದುಃಖ ತಂದಿದೆ. ಶಾಮನೂರು ಶಿವಶಂಕರಪ್ಪ ಒಬ್ಬ ನಾಡು ಕಟ್ಟುವ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ. ಅಂಥವ್ರನ್ನ ನಾವಿವತ್ತು ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ.